ಇಸ್ರೇಲಿಗೆ ಗೊತ್ತಿತ್ತು ಈ ಮನುಷ್ಯನ ಕೈಗೆ ಅಣ್ವಸ್ತ್ರ ಬಂದರೆ ನಮ್ಮ ಕಥೆ ಮುಗೀತು ಅಂತ. ಅರ್ಥ ಆಯಿತು ಅನಿಸುತ್ತೆ. ಇಸ್ರೇಲ್ ಅಸ್ತಿತ್ವದಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ. ಮೊಸಾದ್, ಸ್ಪೆಷಲಿ ಮೊಸಾದ್ನ ಚೀಫ್ ಆಗಿದ್ದ ಮೀರ್ ದಗಾನ್ ತಮ್ಮ ಜೀವನವನ್ನು ಇವರ ಅಣ್ವಸ್ತ್ರ ಪ್ರೋಗ್ರಾಮ್ ಹಾಳು ಮಾಡೋದಕ್ಕೆ ಮೀಸಲಾಗಿಟ್ಟರು. ಹಾಳು ಮಾಡೋದಕ್ಕೆ ಇನ್ನೇನು ಇರಾನ್ ಅಣ್ವಸ್ತ್ರ ತಯಾರಿಸಿಬಿಡ್ತು ಇವರೊಂದೇನೋ ಮಾಡೋರು, ಇನ್ನೇನು ತಯಾರಿಸಿಬಿಡ್ತು ಇವರೊಂದೇನೋ ಮಾಡೋರು. ಮೀರ್ ದಗಾನ್ ಜೀವನದ ಶಪಥ ಇತ್ತು, ನನ್ನ ಕೊನೆಯ ಉಸಿರಿರೋ ತನಕ ಇರಾನ್ಗೆ ಅಣ್ವಸ್ತ್ರಗಳನ್ನು ಮಾಡೋದಕ್ಕೆ ಬಿಡಲ್ಲ ಅಂತ. ನಿಮ್ಮನ್ನು ತಡೆದಿರುವವರು ಯಾರು? ಇಫ್ ಐ ಆಮ್ ನಾಟ್ 2014-13 ಮೀರ್ ದಗಾನ್ ತೀರ್ಕೊಂಡಿದ್ದು. ಅದಾದ ನಂತರ ಇರಾನಿನ ಪ್ರಯತ್ನಗಳ ಗಂಭೀರ ಆದವು. ಯುರೇನಿಯಂ ಪ್ಯೂರಿಫಿಕೇಷನ್ ಸಾಧಿಸಿಬಿಟ್ಟಿದ್ದಾರೆ ಅಂತ ಸುದ್ದಿ ಬಂತು. ಆಮೇಲೆ ಈ ಥರದ ದಾಳಿಗಳ ಅವಶ್ಯಕತೆ ಬಿದ್ದವು. ದಾಳಿಗಳನ್ನು ನಡೆಸ್ತಾ ಹೋದರು. ಈಗ 36 ವರ್ಷಗಳ ಈ ಆಡಳಿತ ಕೊನೆಗೊಂಡಿದೆ. ಮುಂದೇನು? ಇರಾನಿನ ಒಳಗೆ ಮಿಶ್ರ ಪ್ರತಿಕ್ರಿಯೆಗಳಿದ್ದಾವೆ. ಮಿಶ್ರ ಅಂದರೆ ಅದನ್ನು 50-50 ಅಂತ ಹೇಳೋದಕ್ಕಾಗೋದಿಲ್ಲ. 50-50 ಅಂತ ಹೇಳಿದರೆ ಆತ್ಮವಂಚನೆ ಆಗುತ್ತೆ ಅದು. ಇರಾನಿನಲ್ಲಿ ಕೆಲವರು ಇದನ್ನು ಸಂಭ್ರಮಿಸ್ತಾ ಇದ್ದಾರೆ. ಯಾಕೆ ಸಂಭ್ರಮಿಸ್ತಾ ಇದ್ದಾರೆ? ಉಸಿರುಗಟ್ಟುವ ಜೀವನ ನಡೆಸೋದಕ್ಕಿಂತ ಸಾಧ್ಯ ಇಲ್ಲ ಅಂತ. ಹೇಳಿದ್ನಲ್ಲ, ಕಟ್ಟರ್ ಇಸ್ಲಾಮಿಕ್ ಆಡಳಿತ ಅಂದರೆ ಹೆಂಗಿರುತ್ತೆ ಇದು ಅಂದರೆ ಅಲ್ಲಿ ಹಿಜಾಬ್ ಕಿತ್ತೆಸಿತಾ ಇರುವಂಥ ಯುವತಿಗೆ ಇದರಿಂದ ತನ್ನ ಪ್ರಾಣ ಹೋಗಬಹುದು ಅಂತ ಗೊತ್ತು ತನ್ನ ಪ್ರಾಣ ಹೋಗಬಹುದು ಅಂತ. ಆದರೂ ಯಾಕೆ ಹಿಜಾಬ್ ಕಟ್ಕೊಂಡು ಜೀವನ ಮಾಡೋದಕ್ಕಿಂತ ಸತ್ರ ಸಾಯಲಿ. ಈ ಲೆವೆಲ್ಲಿಗೆ ಇರಾನಿನ ಯುವತಿಯರ ಮನಸ್ಥಿತಿ ಬಂದದ್ದು ಹಂಗೆ ನೋಡಿದ್ರೆ 2014ರಲ್ಲಿ, ಅದು 2 ವರ್ಷಗಳ ಹಿಂದೆ. 22 ವರ್ಷದ ಹುಡುಗಿ ಒಂದು. ಇರಾನ್ನಲ್ಲಿ ಮಿಲಿಟ್ರಿ ಒಂದಿದೆ, ಅರೆ ಸೇನಾಪಡೆ ಅಂತ ಒಂದಿದೆ ನಮ್ಮಲ್ಲಿರೋ ಹಾಗೆ, IRGC ಅಂತ ಇನ್ನೊಂದಿದೆ, ಇಸ್ಲಾಮಿಕ್ ರಿಪಬ್ಲಿಕ್ ಗಾರ್ಡ್ಸ್ ಕಾರ್ಪ್ಸ್ ಅಂತ ಕರೀತಾರೆ ಅದನ್ನು, ಮತ್ತು ಒಂದಿದೆ ಮಾರಲ್ ಪೊಲೀಸರ ಕೆಲಸ ಏನು? ಹೆಣ್ಣು ಮಕ್ಕಳು ಸರಿಯಾಗಿ ಬಟ್ಟೆ ಹಾಕ್ಕೊಂಡಿದ್ದಾರೋ ಇಲ್ವೋ, ಅವರು ಸರಿಯಾಗಿ ಹಿಜಾಬ್ ಹಾಕ್ಕೊಂಡಿದ್ದಾರೋ ಇಲ್ವೋ ನೋಡ್ಕೊಂಡು ಬರೋದು, ನೋಡ್ತಾ ಇರೋದು. ಇಲ್ಲ ಅಂದರೆ ಅವ್ರನ್ನ ಶಿಕ್ಷೆಗೊಳಪಡಿಸೋದು. ಅಂಥ ಮಾರಲ್ ಪೊಲೀಸ್ ಕೈಗೆ ಸಿಕ್ಕು 22 ವರ್ಷದ ಹುಡುಗಿಯೊಬ್ಬಳು ಬಡಿಸ್ಕೊಂಡು ಸತ್ತೋಗ್ಬಿಟ್ಲು. ಅದಾದ ನಂತರ ಇರಾನಿನ ತುಂಬ ಯುವತಿಯರ ದೊಡ್ಡ ಪ್ರತಿಭಟನೆ ಶುರುವಾಯಿತು. ಆ ಯುವತಿಯರನ್ನು ಅಂದರೆ ಪ್ರಗತಿಪರ ಅನ್ನೋ ಶಬ್ದಕ್ಕೆ ಭಾರತದಲ್ಲಿ ಬೇರೆ ಅರ್ಥ ಬಂದಿದೆ. ಇರಾನಿನ ನಿಜವಾದ ಪ್ರಗತಿಪರರು ಯಾರಿದ್ರಲ್ಲ ಅವರು ಬೆಂಬಲಿಸಿದ್ರು. ಅಂದ್ರೆ ಏನು ಈ ಪಾಯಿಂಟ್ನ ಬೆಂಬಲಿಸಿದ್ರು. ಮೆಹಸಾ ಅಮೀನಿ ಇದೇ ಹುಡುಗಿ 22 ವರ್ಷ ಸತ್ತೋಗ್ಬಿಡ್ಲಿಕ್ಕೆ. ಅದಾದ ನಂತರದ ಪ್ರತಿಭಟನೆಗಳು, ಹುಡುಗಿಯರು, ಯುವತಿಯರು, ಮಹಿಳೆಯರು ಬೀದಿಗಳಲ್ಲಿ ಹಿಜಾಬ್ ಕಿತ್ತೆಸೆದು ಅದಕ್ಕೆ ಬೆಂಕಿ ಇಡಕ್ಕೆ ಶುರು ಮಾಡಿದ್ರು. ಹಿಜಾಬ್ ಯಾಕೆ ಹಾಕಬೇಕು? ಹೆಣ್ಣು ಮಕ್ಕಳ ತಲೆಗೂದಲು ಪರಪುರುಷನಿಗೆ ಕಾಣಬಾರ್ದು ಅಂತ ನಿಯಮ ಇದೆ ಅಂದರು. ಕೂದಲು ಕಾಣಬಾರ್ತಾನೆ ಅಂತ ತಲೆ ಬಳಸ್ಕೊಂಡ್ಬಿಟ್ರು. ಇಲ್ಲ ತಾನೇ, ಕಾಣಿಸ್ತಾ ಇಲ್ಲ ಕೂದಲು, ಏನು ಮಾಡ್ತೀರೀಗ ಅಂತ. ಆ ಹಂತಕ್ಕೆ ಪ್ರತಿಭಟನೆ ಹೋಯಿತು. ಆವಾಗಿನ ದೃಶ್ಯಗಳಿವೆಲ್ಲ. ಅದಾದ ನಂತರ ಖಮೇನಿ ಆಡಳಿತದ ವಿರುದ್ಧ ಒಂದು ಆಕ್ರೋಶ ಮಡುವುಗಟ್ತಾ ಬಂತು. ನೋಡಿ ಅಲ್ಲಿ, ಅಂದರೆ ಆ ರೀತಿ ಗಿನ್ಸ್ ಮಾಡೋದೆಲ್ಲ ಇರಾನ್ನಲ್ಲಿ ಅವಕಾಶನೇ ಇಲ್ಲ ಅದಕ್ಕೆ. ನೋಡಿ ಆ ಮಹಿಳೆಯರು, ಆಕೆ ಅನುಭವಿಸ್ತಾ ಇರುವ ಸ್ವಾತಂತ್ರ್ಯದ ಅನುಭೂತಿಯನ್ನು ಯು ಕ್ಯಾನ್ ಫೀಲ್ ಇಟ್. ಹಿಜಾಬನ್ನು ತಂದು ಬೆಂಕಿಗೆ ಹಾಕಿದ ನಂತರ ಆಕೆ ಕುಣಿತಾ ಇದ್ದ ರೀತಿ, ಅಂದರೆ ಫಸ್ಟ್ ಟೈಮ್ ಫೆಲ್ಟ್ ಫ್ರೀ ಅನ್ನುವ ರೀತಿಯಲ್ಲಿ ಕುಣಿತಾ ಇದ್ದ ರೀತಿ, ಇದು ಇರಾನ್ನಲ್ಲಿ ನಡೆಯೋದಕ್ಕೆ ಸಾಧ್ಯ ಅಂತಲೇ ಅನ್ಕೊಂಡಿರಲಿಲ್ಲ ನಾವು. ಈಗ ಅಯತುಲ್ಲಾ ಖಮೇನಿಯ ಹತ್ಯೆಯನ್ನು ಈ ಗುಂಪು ಸಂಭ್ರಮಿಸ್ತಾ ಇದೆ. ಇದರ ವಿರುದ್ಧ ಆಕ್ರೋಶಗೊಂಡವರು ಇವರು 10 ಪಟ್ಟಿದ್ದಾರೆ. ಟೆಹರಾನಿನ ಸೆಂಟ್ರಲ್ ಚೌಕ್ನಲ್ಲಿ ಸೇರಿದ್ದ ಜನ ನೋಡಿ ಅಲ್ಲಿ, ಇವರು ಅಯಾತುಲ್ಲಾ ಖಮೇನಿ ಬೆಂಬಲಿಗರು ನೋಡಿ ಅದನ್ನ ಸಂಖ್ಯೆ. ಡೆತ್ ಟು ಅಮೇರಿಕಾ, ಡೆತ್ ಟು ಇಸ್ರೇಲ್ ಘೋಷಣೆ ಕೂಗ್ತಾರೆ ಅವರು. ಲಕ್ಷಾಂತರ ಜನ ಇದ್ದಾರೆ. ಮಸೀದಿಯ ಮೇಲೆ ಕೆಂಪು ಧ್ವಜವನ್ನು ಏರಿಸಲಾಯಿತು. ಅದು ನಾವು ಪ್ರತೀಕಾರ ತೀರಿಸ್ಕೊಳ್ತೀವಿ ಅನ್ನೋ ಮೆಸೇಜ್. ಲುಕ್ ಅಟ್ ದೇರ್. ಅಂತ ಹೇಳಿದರು ನನಗೆ. ಪ್ರತೀಕಾರ ತೀರಿಸ್ಕೊಳ್ತೀವಿ ಅನ್ನೋದರ ಸಂಕೇತ ಅಂತ ಹೇಳಿದ್ರು. ನಾನು ನಿಮಗೆ ಹೇಳ್ತಾ ಇದ್ದೇನೆ ಅಷ್ಟೇ. ಅದರ್ವೈಸ್ ಧ್ವಜದ ಮೇಲೆ ಏನು ಬರೆದಿದ್ದೀವಿ ಅನ್ನೋ ಯಾರಿಗೆ ಗೊತ್ತು. ಖಮೇನಿ ಹಾದಿಯಲ್ಲೇ ನಾವು ಮುಂದುವರಿತೀವಿ ಅಂತ. ಇರಾನಿನ ಇಮಿಡಿಯೇಟ್ ರಿಯಾಕ್ಷನ್ ಏನು? ನಾನು ನಿಮಗೆ ಹೇಳಿದೆ, ಇಸ್ರೇಲ್ ಮೇಲೆ ದಾಳಿಯನ್ನು ಆರಂಭಿಸಿದೆ. ದಟ್ ಈಸ್ ಎಕ್ಸ್ಪೆಕ್ಟೆಡ್. ಇಸ್ರೇಲ್ನಲ್ಲಿ ಎಮರ್ಜೆನ್ಸಿ ಘೋಷಣೆ ಮಾಡಿದ್ದಾರೆ. ಅದನ್ನು ಹೊರತುಪಡಿಸಿ ಸುತ್ತಲಿನ 6 ದೇಶಗಳ ಮೇಲೆ ಇರಾನ್ ದಾಳಿ ನಡೆಸ್ತಾ ಇದೆ. 6 ಇಸ್ಲಾಮಿಕ್ ದೇಶಗಳೇ, ಬಟ್ 6 ಸುನ್ನಿ ದೇಶಗಳು. ಆಯ್ತಪ್ಪ, ಸುನ್ನಿ ದೇಶಗಳ ಮೇಲೆ ಆದರೂ ಯಾಕೆ ದಾಳಿ? ಇದು ಇರಲಾರ್ದೆ ಇರುವೆ ಬಿಟ್ಕೊಂಡಂಗಲ್ವಾ ಅಂತ ನಿಮಗೆ ಅನ್ನಿಸಬಹುದು.
ಇಸ್ರೇಲು ಅಮೆರಿಕ ದಾಳಿ ಮಾಡಿದೆ. ಅಮೆರಿಕದ ಮೇಲೆ ಪ್ರತಿ ದಾಳಿ ನಡೆಸುವಂಥ ಶಕ್ತಿ ಸದ್ಯಕ್ಕೆ ಇರಾನಿಗಿಲ್ಲ. ಇಸ್ರೇಲ್ ಮೇಲೆ ಮಾಡೋದಕ್ಕಾಗತ್ತೆ, ಮಾಡ್ಕೊಂಡಿರಲಿ ಬಿಡಿ. ಯಾಕೆ ಅಂದರೆ ಈ ದೇಶಗಳಿದಾವಲ್ಲ, ದೇಶಗಳ ಪಟ್ಟಿ ನೋಡಿ ಅಲ್ಲ ಒಂದು ಸಲ. ಕುವೈತ್, ಕತಾರ್, ಯುನೈಟೆಡ್ ಅರಬ್ ಎಮಿರೇಟ್ಸ್, ಬಹರೇನ್, ಸೌದಿ ಅರೇಬಿಯಾ, ಜೋರ್ಡಾನ್. ಈಗ ಸೈಪ್ರಸ್ ಮೇಲೆ ಅಟ್ಯಾಕ್ ಶುರು ಮಾಡಿದಾರಂತೆ. ಸೌದಿ ಅರೇಬಿಯಾ ಮತ್ತು ಬಹರೇನ್ ಮೇಲೆ ಅಟ್ಯಾಕ್ ಆಗಿರುವಂಥ ಮಾಹಿತಿಗಳು ಕನ್ಫರ್ಮ್ ಆಗಬೇಕಾಗಿದೆ. ಇವ್ರ ಮೇಲೆ ಯಾಕೆ ದಾಳಿ ಮಾಡ್ತು ಇರಾನ್? ಯಾಕೆಂದರೆ ಈ ದೇಶಗಳು ತನ್ನ ಮಣ್ಣಿನಲ್ಲಿ, ತಮ್ಮ ಮಣ್ಣಿನಲ್ಲಿ, ತಮ್ಮ ಪ್ರದೇಶಗಳಲ್ಲಿ ಅಮೇರಿಕಕ್ಕೆ ಸೈನಿಕ ನೆಲೆಗಳನ್ನು ಮಾಡಿಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ದು, ಜಾಗ ಕೊಟ್ಟಿದ್ದು. ಆ ಸೈನಿಕ ನೆಲೆಗಳನ್ನು ಹೊಡಿತೀವಿ ಅಂತಾರೆ ಇರಾನ್. ನೀನು ಹೇಳ್ಬಿನ್ರಿ. ಆದರೆ ನೋಡ್ರಿ, ಶಿಯಾ ಸುನ್ನಿ ಡಿವಿಷನ್ ಏನೇ ಇರಲಿ, ಬಟ್ ಇನ್ನೊಂದು ದೇಶದ ಜೊತೆಗಿನ ಕದನ ಅಂತ ಬಂದಾಗ ಮುಸ್ಲಿಮ್ಸ್ ಅಂತ ಒಂದಾಗ್ತಾರೆ. ಅಮೇರಿಕ ಇರಾನ್ ಮೇಲೆ ದಾಳಿ ಮಾಡ್ತೀವಿ ಅಂತ ಬಂದಾಗ ಈ ಎಲ್ಲ ದೇಶಗಳು ಹೇಳೋದು ನಮ್ಮ ವಾಯು ನೆಲೆಗಳನ್ನು, ನಮ್ಮ ಸೈನಿಕ ನೆಲೆಗಳನ್ನು ನೀವು ಬಳಸ್ಕೊಳ್ಳೋ ಹಂಗಿಲ್ಲ ಅಂತ ಕಂಡೀಷನ್ ಹಾಕಿದ್ವಿ. ನಮ್ಮಿಂದ ನೀವು ವಿಮಾನ ತಗೊಂಡೋಗಿ ಇರಾನ್ ಮೇಲೆ ದಾಳಿ ಮಾಡೋಕ್ಕೆ ನಾವು ಅವಕಾಶ ಕೊಡಲ್ಲಪ್ಪ. ನಮ್ಮ ಸೈನಿಕ ನೆಲೆಗಳನ್ನು ಬೇರೆ ಏನಕ್ಕಾರು ಬಳಸ್ಕೊಳ್ಳಿ, ಇರಾನಿನ ಮೇಲಿನ ದಾಳಿಗೆ ಬಳಸ್ಕೋಬೇಡಿ ಅಂತ. ಅದಕ್ಕೆ ಅಮೇರಿಕ ತನ್ನ ಹತ್ರ ಇರುವ ಅತಿ ದೊಡ್ಡ ಯುದ್ಧ ನೌಕೆ ಅಬ್ರಹಾಂ ಲಿಂಕನ್ ಅನ್ನು ತಗೊಂಡು ಬಂತು ಅಲ್ಲಿಗೆ. ಅದರಲ್ಲಿ 75 ಯುದ್ಧ ವಿಮಾನಗಳಿರ್ತವೆ. 5700 ಜನ ಕೆಲಸ ಮಾಡ್ತಾರೆ. ಒಂದು ಸಲ ಅಬ್ರಹಾಂ ಲಿಂಕನ್ ಹೊರಟ್ರೆ ಇಟ್ ಈಸ್ ಎಂಟೈರ್ ಫ್ಲೀಟ್. ಸುತ್ತಲೂ 4 ಸರ್ವೇಲೆನ್ಸ್ ಹಡಗುಗಳು, ಅದರ ಕೆಳಗೆ ಸಬ್ಮೆರಿನ್ ಎಲ್ಲ ಸೇರ್ಕೊಂಡು ಬರಬೇಕು. ಅದನ್ನು ಯಾಕೆ ಅಮೇರಿಕ ತಗೊಂಡು ಬಂತು ಅಂದರೆ ಇವು ಅವಕಾಶ ಕೊಡಲಿಲ್ಲ ಈ ದೇಶಗಳು. ನಮ್ಮಿಂದ ಇರಾನ್ ಮೇಲೆ ದಾಳಿ ಮಾಡಬೇಡಿ ಅಂದರು. ಇಲ್ಲಿಂದ ಇರಾನ್ ಮೇಲೆ ದಾಳಿ ಆಗಿಲ್ಲ, ಬಟ್ ಇರಾನ್ ಈಗ ಪ್ರತೀಕಾರ ತಗೋಬೇಕಾಗಿದೆ. ಅಂದರೆ ನಾವೇನಾದ್ರು ಮಾಡ್ತಿದ್ದೀವಿ ಅಂತ. ಏನು ಮಾಡಿದ್ರು? ದುಬೈನಲ್ಲಿ CIA ಪ್ರಧಾನ ಕಚೇರಿ. ದುಬೈ ಎಂಥ ಶಾಂತ ದೇಶ ರೀ ಅದು, ಎಂಥ ನೆಮ್ಮದಿ ದೇಶ ಅದು. ಫಾರ್ ದ ಫಸ್ಟ್ ಟೈಮ್ ದುಬೈ ಇಸ್ ಫೇಸಿಂಗ್ ಇಟ್. ಫಾರ್ ದ ಫಸ್ಟ್ ಟೈಮ್. ಪಾಮ್ ಜುಮೇರಾ ಅಂತ ಒಂದು ಏರಿಯಾ ಇದೆ, ಅದನ್ನು 2 ಕಣ್ಣು ಸಾಲದು ಅದನ್ನು ನೋಡೋದಕ್ಕೆ ಹೋದ್ರೆ ಹಂಗಿದೆ. ಅದು ಅಲ್ಲಿಗೆ ಬಂದು ಬಿದ್ದಿದ್ದಾವೆ ಮಿಸೈಲ್ಗಳು. ಪ್ರಪಂಚದ ಅತಿ ದೊಡ್ಡ ಕಟ್ಟಡ ಯಾವುದದು? ಬುರ್ಜ್ ಖಲೀಫಾ. ಬುರ್ಜ್ ಖಲೀಫಾಗೆ ಬಂದು ಒಂದು ಟಚ್ ಆಗುತ್ತೆ ಒಂದು ಮಿಸೈಲು. ದುಬೈನಲ್ಲಿನ CIA ಕಚೇರಿಗೆ ಹೊಡೆದಿದ್ದಾರೆ. ಕತಾರ್ನಲ್ಲಿ, ದೋಹಾದಲ್ಲಿ ಬಿದ್ದಿದ್ದಾವೆ. ಇದ್ರೆ 2 ಪಾಸಿಬಿಲಿಟಿ ಕ್ಲಿಯರಾಗಿ ಹೇಳ್ಬಿಡ್ತೀನಿ. ಬುರ್ಜ್ ಖಲೀಫಾಗೆ ಹೊಡಿಬೇಕು ಅಂತ ಹೊಡೆದ್ರ, ಪಾಮ್ ಜುಮೇರಾಗೆ ಹೊಡಿಬೇಕು ಅಂತ ಹೊಡೆದ್ರ, ಇನ್ನೊಂದು ಅಲ್ ಅರಬ್ ಅಂತ ಒಂದು ಹೋಟೆಲ್ ಬರುತ್ತೆ ಅಲ್ಲಿಗೆ ಹೊಡಿಬೇಕು ಅಂತ ಹೊಡೆದ್ರ? ಇಲ್ಲ. ಇರಾನಿನ ನಿಜವಾದ ಟಾರ್ಗೆಟ್ ಇರೋದು ದುಬೈನಲ್ಲಿ ಇರುವಂಥ ಅಮೇರಿಕದ ಸೇನಾ ನೆಲೆನೇ. ಅಮೇರಿಕದ ಸೇನಾ ನೆಲೆನೇ. 2 ಪಾಸಿಬಿಲಿಟಿಗಳಿದ್ದಾವೆ. ಒಂದು, ಇರಾನಿನ ಮಿಸೈಲ್ಗಳಿಗೆ ಅಷ್ಟು ಅಕ್ಯುರಸಿ ಇಲ್ಲ. ಟರ್ಕಿ ಕೊಟ್ಟಿರೋ ಮಿಸೈಲ್ಗಳನ್ನು ಇಟ್ಕೊಂಡು ಈ ಕಡೆ ಹೊಡಿತಾ ಇದೆ ಇರಾನ್. ಅಕ್ಯುರೇಟಾಗಿ ಗುರಿ ಇಟ್ಟು ಹೊಡೆಯೋದಕ್ಕೆ ಇಸ್ರೇಲ್ನ ಹತ್ರ ಇರುವಂಥ ಮಿಸೈಲ್ಗಳು ಇರಾನ್ ಹತ್ರ ಇಲ್ಲ. ಹೊಡೆದಿರೋ ಮಿಸೈಲ್ಗಳು ಎಲ್ಲೋ ಹೋದ್ವಪ್ಪ. ದುಬೈನವ್ರು, ನಾನು ಸುಮ್ಮನೆ ಇಮ್ಯಾಜಿನರಿ ಫೋನ್ ಕಾನ್ವರ್ಸೇಷನ್ ಹೇಳ್ತಾ ಇರೋದು, ದುಬೈ ಶೇಖ್ ಫೋನ್ ತಗೊಂಡು ಖಮೇನಿ ಸರ್ಕಾರದಲ್ಲಿರೋರು ಯಾರಿಗೊಬ್ಬರು ಕೇಳಿ, ಇದ್ಯಾಕ್ರಿ ಏನು ಇದ್ರ ಕಡೆ ಬುರ್ಜ್ ಅರಬ್ ಕಡೆ ಮಿಸೈಲ್ ಹಾಕಿದ್ರಿ ಅಂತ. ಅಯ್ಯೋ ಅಲ್ಲಿಗೆ ಬಂದುಬಿಡ್ತಾ ಅದು, ಸಾರಿ ಗೊತ್ತಾಗಲಿಲ್ಲ, ಸ್ವಲ್ಪ ಎಡಕ್ಕೆ ಹೋಗಬೇಕಾಗಿತ್ತು, ಆ ಕಡೆ ಬಂತು ನೋಡಿ ಅಂತ. ಗೈಡೆಡ್ ಮಿಸೈಲ್ ಇಲ್ಲ ಅವ್ರ ಹತ್ರ, ಅಂದರೆ ಟೆಕ್ನಾಲಜಿಕಲಿ ಅಷ್ಟು ಸುಪೀರಿಯರ್ ಮಿಸೈಲ್ಗಳಿಲ್ಲ. ಒಂದು ಪಾಸಿಬಿಲಿಟಿ ಅದು. ಇನ್ನೊಂದು ಪಾಸಿಬಿಲಿಟಿ ಏನು? ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಹತ್ರ. ಇರಾನಿನ ಕಡೆಯಿಂದ ಮಿಸೈಲ್ ಬಂದಾಗ ಇವರು ಆಕಾಶದಲ್ಲಿ ಅವುಗಳನ್ನು ಹೊಡಿತಾರೆ. ಬಟ್ ಇರಾನಿಯನ್ ಮಿಸೈಲ್ಸ್ ಆರ್ ಹ್ಯೂಜ್ ಇನ್ ಸೈಜ್, ತುಂಬ ದೊಡ್ಡ ಸೈಜ್ ಅದು. ಆಕಾಶದಲ್ಲಿ ಹೊಡೆದ ಮೇಲೆ ಅವು ಅಲ್ಲೇ ಬ್ಲಾಸ್ಟ್ ಆಗಿ ಕೆಳಗೆ ಬೀಳ್ಬೇಕಲ್ಲ, ಬಿದ್ದಿದ್ರೆ ಸೈಜೇ ಭಾಳ ದೊಡ್ಡದಿರ್ತವೆ. ಅದೊಂದು ಜನ ಓಡ್ತಾ ಇರೋದು ಹಿಂಗೆ ಹಿಂದೆ ತಿರುಗಿ ವಿಡಿಯೋ ಮಾಡ್ಕೊಂಡಂಥದ್ದು ಒಂದು ವಿಡಿಯೋ ಬಂತು ಡೇ ಟೈಮ್ನಲ್ಲಿ, ಇದ್ರ ಹಾಕಿ ಅದನ್ನೊಂದು ಸಲ. ಅಲ್ಲಿ ಏನು ದೊಡ್ಡ ಬ್ಲಾಸ್ಟ್ ಆಗುತ್ತೆ ನಿಜ, ಬಟ್ ಇಟ್ ಈಸ್ ನಾಟ್ ಅ ಮಿಸೈಲ್ ಅಟ್ಯಾಕ್. ಆಕಾಶದಲ್ಲಿ ಮಿಸೈಲನ್ನು ಹೊಡೆದಾಗ ಆ ಮಿಸೈಲ್ ಕೆಳಗೆ ಬಿದ್ದು ಬ್ಲಾಸ್ಟ್ ಆಗುತ್ತೆ, ಜನ ಸಾಯೋದಿಲ್ಲ ಅದರಲ್ಲಿ. ಜನ ಯಾವಾಗ ಸಾಯೋದು? ಅದು ಕರೆಕ್ಟಾಗಿ ಯಾರ್ದಾರ ತಲೆ ಮೇಲೆ ಬಿದ್ದರಷ್ಟೇ, ಅದರ ಬ್ಲಾಸ್ಟ್ನಿಂದ ಜನ ಸಾಯೋದಿಲ್ಲ. ಅವಾಗ ಏನಾಗುತ್ತೆ, ಆಕಾಶದಲ್ಲಿ ಎಲ್ಲಿ ಬೀಳ್ತಾವಲ್ಲ ಅಲ್ಲಿ ಜೋರು ಹೊಗೆ ಕಾಣಿಸ್ತಾ ಇರುತ್ತೆ, ಹೊತ್ಕೊಂಡು ಉರಿತಾ ಇರುತ್ತೆ ಅಲ್ಲಿ ಬೆಂಕಿ ಹೊತ್ಕೊಂಡು. ಅದು ನೋಡಿದಾಗ ಅಯ್ಯೋ ಇಲ್ಲಿ ದಾಳಿ ಆಯಿತು, ಇಲ್ಲಿ ದಾಳಿ ಆಯಿತು, ಇಲ್ಲಿ ದಾಳಿ ಆಯಿತು ಅಂತ ಅನ್ನಿಸ್ತಾ ಇರುತ್ತೆ. ಎಕ್ಸಾಕ್ಟ್ಲಿ ಅವು ದಾಳಿಗಳಲ್ಲ. ಆ ಮಿಸೈಲ್ಗಳ ಗುರಿ ಅಮೆರಿಕದ ಸೇನಾ ನೆಲೆಗಳೇ ಆಗಿದ್ವು. ದಾರಿಲೇ ಇವ್ರು ಹೊಡೆದ್ಬಿಟ್ರು ಅವನ್ನ. ಹೊಡೆದಿದ್ದಕ್ಕೆ ಭೂಮಿ ಮೇಲೆ ಅಪ್ಪಳಿಸಿದ ಕಾರಣಕ್ಕಾಗಿ ಅಲ್ಲಿ ಹೊಗೆ ಬರ್ತಾ ಇದೆ, ಹೊತ್ಕೊಂಡು ಉರಿತಾ ಇದ್ದಾವೆ. ಹಾಗೆ